ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತಿರುಪತಿಗೆ ಹೋಗಿದ್ದಾಗ ನಾವು ನೋಡಿದಂಥ ದೇವಸ್ಥಾನಗಳನ್ನ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮೊದಲನೇದಾಗಿ ನಾವು ಹೋಗಿದಂಥದ್ದು ಶ್ರೀನಿವಾಸ ಮಂಗಾಪುರ ಅಥವಾ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಅಂತ ಕರೀತಾರೆ. ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊರಟಿದ್ದೆ ಗೋವಿಂದರಾಜಸ್ವಾಮಿ ದೇವಸ್ಥಾನ, ತಿರುಪತಿ. ಹಾಗೆ ನಿಮಗಿಲ್ಲಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂಥ ಮೊಬೈಲ್ ಫೋನ್ಸ್ ಏನೂ ಕೂಡ ಅಲೋ ಇರೋದಿಲ್ಲ. ಇಲ್ಲಿ ಮೊಬೈಲ್ ಫೋನ್ಸ್ ಹಾಗೆ ಲಗೇಜಸ್ನ ಇರೋದಕ್ಕೆ ಕೌಂಟರ್ ಕೂಡ ಅವೈಲೇಬಲ್ ಇದೆ. ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ರಾತ್ರಿ ರೂಮಿಗೆ ಬಂದು, ನಾವು ರೂಮ್ ಮಾಡಿದ್ದು ಶ್ರೀನಿವಾಸ ಮಂಗಾಪುರದ ಹತ್ರ ಆಪೋಸಿಟಲ್ಲೇ ಇದೆ. ಸೊ ಅಲ್ಲಿಂದ ರೂಮ್ನ ವೆಕೇಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಕಾಳಹಸ್ತಿಗೆ. ನಿಮಗೆ ಇಲ್ಲಿ ಮುಂದೆಗಡೆ ಕಾಣಿಸ್ತಾ ಇರುವಂಥದ್ದು ಕಾಳಹಸ್ತಿ ಗೋಪುರ. ಹಾಗೆ ಅಲ್ಲಿ ಮೇಲ್ಗಡೆ ಶಿವ ಪಾರ್ವತಿ ಕಾಣಿಸ್ತಾ ಇರುವಂಥದ್ದು ಬೇಡರ ಕಣ್ಣಪ್ಪ ಬೆಟ್ಟ ಅಂತಲೇ ಕರೀತಾರೆ. ಅಲ್ಲಿ ದಾರಿ ಕೂಡ ಇದೆ, ನೀವು ಬೆಟ್ಟ ಕೂಡ ಹತ್ಬೋದು. ನಮ್ಮ ಮುಂದಿನ ಲೊಕೇಶನ್ ಬಂದು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅಪ್ಪಾಲಯಗುಂಟ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 5 ಗಂಟೆಯಿಂದ ಶುರುವಾದರೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗುತ್ತೆ. ಹಾಗೆ ಇಲ್ಲಿ ನೀವು ಶ್ರೀ ಅಭಯಸ್ಥ ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ನೋಡ್ಬೋದು. ಅದೇ ಈ ದೇವಸ್ಥಾನದ ವಿಶೇಷ. ನಮ್ಮ ನೆಕ್ಸ್ಟ್ ಲೊಕೇಶನ್ ಹೊರಟಿದ್ದೆ ನಾವು ಪದ್ಮಾವತಿ ಅಮ್ಮವಾರಿ ಟೆಂಪಲ್, ಅಂದರೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅಥವಾ ಅಲಮೇಲು ಮಂಗಾಪುರ ದೇವಸ್ಥಾನ ಅಂತ ಕೂಡ ಕರೀತಾರೆ. ನಾವು ಹೋಗಿದ್ದ ದಿನ ಅವತ್ತು ಉತ್ಸವ ನಡೀತಾ ಇತ್ತು. ನಾವು ನೈಟೇ ದೇವ್ರ ದರ್ಶನ ಮುಗಿಸ್ಕೊಂಬಂದು ಹೋಟೆಲ್ ಅಮರಾವತಿಯಲ್ಲಿ ಸ್ಟೇ ಆಗಿದ್ವಿ. ಮಾರ್ನಿಂಗ್ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಅರೌಂಡ್ 12 o'clock ಹಂಗೆ ನಾವು ನೆಕ್ಸ್ಟ್ ಲೊಕೇಶನ್ ಅಂದರೆ ಕಪಿಲೇಶ್ವರ ದೇವಸ್ಥಾನಕ್ಕೆ ನಾವು ಹೊರಟಿದ್ವಿ. ಇಲ್ಲಿಂದ ಕಪಿಲೇಶ್ವರ ಎಂಟ್ರೆನ್ಸ್.
ನಾವಲ್ಲಿ ಎಂಟ್ರಿ ಆದಮೇಲೆ ಮೊದಲನೇದಾಗಿ ನಾವು ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ತೀವಿ. ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೊರಟಿದ್ದೆ ಬಕುಳಾದೇವಿ ದೇವಸ್ಥಾನ. ನಮ್ಮ ನೆಕ್ಸ್ಟ್ ಲೊಕೇಶನ್ ಕೋದಂಡರಾಮಸ್ವಾಮಿ ದೇವಸ್ಥಾನ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಕಾಣಿಪಾಕಂ ಗಣೇಶ ಟೆಂಪಲ್ಗೆ ಹೊರಟಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೆ ಇನ್ನೂ ಸಪೋರ್ಟ್ ಮಾಡ್ತಾಯಿರಿ. 1K ಪ್ಲಸ್ ವ್ಯೂಸ್ ಆಗಿದೆ ವ್ಲಾಗ್ 2. ಇಲ್ಲಿಗೆ ತಿರುಪತಿ ವ್ಲಾಗ್ ಎಲ್ಲನೂ ಕಂಪ್ಲೀಟ್ ಆಗುತ್ತೆ. ಇನ್ನೂ ಆದಷ್ಟು ಈ ವಿಡಿಯೋಸ್ನ ನೋಡಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ವ್ಲಾಗ್ 1 ವ್ಲಾಗ್ 2 ಕಂಪ್ಲೀಟಾಗಿ ನೋಡಿ.